ಮಂಡ್ಯ ಅಬಕಾರಿ ಇಲಾಖೆಯ ವಿರುದ್ಧ ಲಂಚಾವತಾರ ಆರೋಪದ ಬಳಿಕ ಮತ್ತೊಂದು ಆರೋಪ ಕೇಳಿಬಂದಿದೆ. ನಿಯಮಬದ್ಧವಾಗಿ ಬಾರ್ ಹಾಗೂ ವೈನ್ ಸ್ಟೋರ್ಗಳನ್ನು ನಡೆಸಿದ್ರು ಕೂಡ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡ್ತಾರೆ ಅಂತ ಹೇಳಿ ಪುನೀತ್ ಎಂಬುವರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಸದ್ಯ ದೂರು ಕೊಟ್ಟಿರುವಂಥ ಪುನೀತ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾಕಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀರಿ? ಸರ್, ಅಬಕಾರಿ ಇಲಾಖೆಯಲ್ಲಿ ಇವರು ಮಂತ್ಲಿ ಇವರಿಗೆ ಟಾರ್ಗೆಟ್ ಆಗಬೇಕು, ವರ್ಷಕ್ಕೆ ಇಷ್ಟು ಕೇಸ್ ಆಗಬೇಕು, ವರ್ಷಕ್ಕೆ 2 ಕೇಸ್ ಆಗಲೇಬೇಕಂತೆ, ನಿಯಮಬದ್ಧವಾಗಿ ಮಾಡಿದ್ರು ಕೇಸ್ ಆಗಲೇಬೇಕಂತೆ, ಇವರು ರೌಂಡ್ಸ್ಗೆ ಬಂದರೂ ಕೇಸ್ ಮಾಡಲೇಬೇಕಂತೆ. ಈ 30ನೇ ತಾರೀಕು ನೈಟು 8:00ವರೆಗೆ ರಂಗನಾಥ್ ಅಂತ ಅಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟ್ರು ಬಂದು, ನಾನು ಬಂದಿದ್ದೀನಿ, ಫೋರ್ಸ್ಫುಲ್ಲಾಗಿ ತಪ್ಪೊಪ್ಪಿಗೆ ಪತ್ರನ ಇವರೇ ರೆಡಿ ಮಾಡ್ಕೊಬಂದು ಫೋರ್ಸ್ಫುಲಿಯಾಗಿ ಸೈನ್ ಮಾಡಿಸೋಕ್ಕೆ ತಪ್ಪೊಪ್ಪಿಗೆ ಪತ್ರಕ್ಕೆ ಸೈನ್ ಮಾಡುತ್ತಾರೆ. ನಾನು ಮಾಡಲ್ಲ ಅಂತೀನಿ. ಏನಕ್ಕೆ ಅಂತಂದಕ್ಕೆ ಒಂದು BLC ಕೇಸ್ ಮಾಡ್ತೀವಿ, ನಿಮಗೆಲ್ಲ ಮಾಮೂಲಿ ಗೊತ್ತೇ ಇದೆಯಲ್ಲ, ಎಲ್ಲ ಬಾರ್ಗಳಿಗೂ ಮಾಡ್ತೀವಿ, ವರ್ಷಕ್ಕೆ 2 ಕೇಸ್ ಮಾಡೇ ಮಾಡ್ತೀವಿ, ನೀವು ಮಾಡಿ ಅಂತಾರೆ. ಇಲ್ಲ ಸರ್, ನಾನು ತಪ್ಪಿದರೆ ಏನು ತಪ್ಪಿದೆಯಾ, ನೀವೇನು ತಪ್ಪಿದೆ ಅದಕ್ಕೆ ಕಾನೂನುಬದ್ಧವಾಗಿ ತೊಗೊಳ್ಳಿ, ಸುಮ್ಮನೆ ನಾನು ಸೈನ್ ಮಾಡಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಅವರು ಕೋಪ್ಕೊಂಡು ಎಲ್ಲ ಸ್ಟಾಕ್ ಎಲ್ಲ ಚೆಕ್ ಮಾಡ್ತೀನಿ ಅಂತಾರೆ. ಮಾಡಿ ಸರ್ ಅಂತೀನಿ. ಎಲ್ಲ ಸ್ಟಾಕ್ ಎಲ್ಲ ಚೆಕ್ ಮಾಡ್ಬೇಕಾದ್ರೆ ಇವರು ಉದ್ದೇಶಪೂರ್ವಕವಾಗಿ ನಾಳೆ ದಿನ ಬಂದು ಇವನ್ನ ಟಾರ್ಗೆಟ್ ಮಾಡಬೇಕು, ನನ್ನ ಟಾರ್ಗೆಟ್ ಮಾಡಬೇಕು ಅಂತಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ನಿಮ್ಮ ಮಾಧ್ಯಮ ಮಿತ್ರವ್ರು ಕಳಿಸ್ತೀನಿ. 35 ಮಾರ್ನಿಂಗ್ ಸೇಲ್ಸ್ ಇರ್ತದೆ, ಅವ್ರು ಬಂದು ಚೆಕ್ ಮಾಡಿದಾಗ 32 ಇರ್ತದೆ. ಇವ್ರು ಕಳಿಬೇಕಾದ್ರೆ 3 ಕಳಿಯೋಕ್ಕೆ 1 ಕಳೆದಿದ್ದಾರೆ. ಉದ್ದೇಶಪೂರ್ವಕವಾಗಿ ನಾಳೆ ದಿನ ಬಂದು ಸ್ಟಾಕ್ ಎಕ್ಸಸ್ ಮಾಡಿಬಿಟ್ಟು ಇವನ್ನ ಸೀಸ್ ಮಾಡ್ಬೋದು ಅಂತ. ಈ ಹಿಂದೆ ನಾನು ಲೋಕಾಯುಕ್ತ ಪ್ರಕರಣಕ್ಕೆ ಯಾಕಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಈ ಹಿಂದೆ ನಾನು ಲೋಕಾಯುಕ್ತಕ್ಕೆ CL7 ಸನ್ನದು ಬೇಡಿಕೆ ಇಟ್ಟಾಗ ಲೋಕಾಯುಕ್ತಕ್ಕೆ ನಾನು ಪ್ರಕರಣ ದಾಖಲು ಮಾಡಿದೆ. ಸಚಿವರು, ಅಬಕಾರಿ ಸಚಿವರು ಮಾತಿನಂತೆ ನಡ್ಕೊಂಡ್ರು, ಮಾತಿನಂತೆ CL7 ಲೈಸೆನ್ಸ್ ಕೊಡಿಸಿದ್ರು. ಆ ಉದ್ದೇಶಪೂರ್ವಕವಾಗಿ ಈಗ ಪ್ರತಿ ತಿಂಗಳು ಮಂತ್ಲಿ 2.5 ಕೋಟಿ ಮೇಲೆ ಲಂಚ ಕಲೆಕ್ಷನ್ ಆಗ್ತಿದೆ. ಪ್ರತಿ ಮಂತು ಎಲ್ಲ ಜಿಲ್ಲೆಯಲ್ಲಿ ಪ್ರತಿ ಮಂತು ಕಲೆಕ್ಷನ್ ಆಗ್ತಿದೆ. ಇವ್ರಿಗೇನು ಅಂತಂದರೆ ಯಾರ್ಯಾರು ಕೊಡಲ್ಲ, ಯಾರ್ಯಾರು ಲೋಕಾಯುಕ್ತಕ್ಕೆ ದೂರ ಹೋಯ್ತಾರೆ, ಯಾರು ಎಗೇನೆಸ್ಟ್ ಆಗ್ತಾರೆ, ಇವರು ಟಾರ್ಗೆಟು. ಯಾರ್ಯಾರು ಎಗೇನೆಸ್ಟಾಗಿ ಮೀಡಿಯಾ ಮುಂದೆ ಹೋಗ್ತಾರೋ, ಲೋಕಾಯುಕ್ತಕ್ಕೆ ಹೋಗ್ತಾರೋ, ಲೀಗಲಾಗಿ ಮಾಡಿದ್ರೂ ಹೋಗ್ತಾರೋ, ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಹಾಕ್ಬಿಟ್ಟು ಲೈಸೆನ್ಸ ಸಸ್ಪೆಂಡ್ ಇಡಬೇಕು. ಸಸ್ಪೆಂಡ್ ಇಟ್ಟಾದ್ಮೇಲೆ ಬಾಲ ಮುಚ್ಕೊಂಡು ನಮ್ಮ ಹತ್ರ ಹೇಳ್ದಂಗೆ ಕೇಳ್ತಾರೆ ಅಂತ ಇವ್ರದ್ದು ಕಾನ್ಸೆಪ್ಟು ಸರ್. ಆ ನಂತರ ಏನು ಮಾಡ್ತಾರೆ, ಎಲ್ಲ ಸರಿ ಇದೆ ಅಂತಂದಮೇಲೆ ಆಮೇಲೆ ನೀವು ಬಂದಿದ್ರಲ್ಲ ಇನ್ಸ್ಪೆಕ್ಟ್ರು, ಆಗ ಏನಾಯಿತು ಅಂತ? ಆಗ ಬಂದಿದ್ದಾಗ ಎಲ್ಲ ಮಾಮೂಲಿ ಚೆಕ್ ಮಾಡಿದ್ರು, ಎಲ್ಲ ಸರಿ ಇದೆ ಅಂತ ಅಂದ್ಬಿಟ್ಟು ಬುಕ್ ಬರೆದ್ರು. ಆಮೇಲೆ ಅವರು ಒಂದು ಮಾತು ಹೇಳ್ತಾರೆ, ಅಬಕಾರಿ ಇಲಾಖೆಯಲ್ಲಿ ನಿಯಮಬದ್ಧವಾಗಿ ಮಾಡೋಕ್ಕೆ ಆಗಲ್ಲ, ಎಲ್ಲರೂ ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊ ಹೋಗ್ತಾ ಇದ್ದಾರೋ, ಕೆಲವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊ ಹೋಗ್ತಾ ಇದ್ದಾರೆ, ಆ ರೀತಿ ಮಾಡ್ಕೊ ಹೋದ್ರೆ ಮಾತ್ರ ಅಂತಂದ್ಬಿಟ್ಟು ಬೆದರಿಕೆ ಹಾಕಿರ್ತಾರೆ ಸರ್. ಅಂದರೆ ನೀವು ಜೋರು ಮಾಡ್ತೀರಾ? ನಾನು ಜೋರು ಮಾಡ್ತೀನಿ. ನಾನು ಸೈನ್ ಮಾಡಲ್ಲ, ಫೋರ್ಸ್ಫುಲ್ಲಾಗಿ ಸೈನ್ ಮಾಡಿ ಅಂತ ತಂದ್ಬಿಟ್ಟು ನನ್ನ ಮುಂದೆನೇ ಬಂದು ಸೈನ್ ಮಾಡಿ ಅಂತಂತಾರೆ. ನಾನು ಯಾಕೆ ಸರ್, ಇವ್ರು ತಪ್ಪೊಪ್ಪಿಗೆಯಲ್ಲಿ ಏನೋ ಬಂದು ತಪ್ಪೊಪ್ಪಿಗೆ ಪತ್ರದಲ್ಲಿ ಸೈನ್ ಮಾಡಿ ಅಂತಂದ್ರೆ ಯಾಕೆ ಸೈನ್ ಮಾಡಬೇಕು? ಅಲ್ಲ, ಏನಂತ ಇತ್ತು ಆ ಕಂಪ್ಲೇಂಟ್ ಕಾಪಿಲಿ, ಅಥವಾ ಏನು ತಪ್ಪೊಪ್ಪಿಗೆ ಅಂತ ಏನು ಬಂದಿದ್ರಲ್ಲ, ಅದರಲ್ಲಿ ಏನಿತ್ತು ಅಂತ? ಅದರಲ್ಲಿ ತಪ್ಪೊಪ್ಪಿಗೆ ಪತ್ರದಲ್ಲಿ ಬ್ರೀಚ್ಡ್ ಆಫ್ ಲೈಸೆನ್ಸ್ ಅಂತಂದರೆ ಕಾನೂನು ಉಲ್ಲಂಘನೆ ಮಾಡಿ ಮದ್ಯ ಮಾರಾಟ ಮಾಡ್ತಿದ್ದೀರಿ ಅಂತ ಅಂದ್ಬಿಟ್ಟು ಫೋರ್ಸ್ಫುಲ್ಲಾಗಿ ಸೈನ್ ಮಾಡಿಸ್ಕೊಳ್ಳೋಕ್ಕೆ. ಇವ್ರದ್ದು 2 ಕೇಸ್ ಆಯಿತು ಅಂತಂದರೆ 3ನೇ ಕೇಸು ಇವ್ರಿಗೆ ಹಾಕ್ಬಿಟ್ಟು ಹೆಂಗೆ ಬೇಕಂಗೆ ಬುದ್ಧಿ ಕಲಿಸುವಂತ ಇವ್ರ ಕಾನ್ಸೆಪ್ಟು ಸರ್. ಮೇಲಧಿಕಾರಿಗಳ್ದು ಇವ್ರದ್ದು ಎಲ್ಲ. 3ನೇ ಕೇಸ್ಗೆ ಅಮಾನತ್ ಮಾಡ್ಬೋದು, 1 ವಾರ 2 ವಾರ ಅಮಾನತ್ ಮಾಡ್ಬೋದು. ನಾವು ಹೇಳ್ದಂಗೆ ಇರ್ತಾರೆ, ನಾವು ಹೇಳ್ದಂಗೆ ಕೇಳ್ಕೊತಾರೆ, ನಾವು ಎಷ್ಟು ಕೇಳ್ತೀವಿ ಮಂತ್ಲಿ ಅಷ್ಟು ಕೊಡ್ತಾರೆ ಅಂತ ಇವ್ರ ಕಾನ್ಸೆಪ್ಟು ಸರ್. ಕಂಪ್ಲೇಂಟ್ ಅಂದರೆ ಏನು, ತಪ್ಪೊಪ್ಪಿಗೆ ಬರ್ಸ್ಕೊಳಕ್ಕೆ ಬಂದರು ಅಥವಾ ಏನು ಪ್ರಕರಣ ದಾಖಲು ಮಾಡೋಕ್ಕೆ ಬಂದರು, ಆ ಟೈಮಲ್ಲಿ ನೀವು ಜೋರು ಮಾಡ್ತೀರಿ, ತಪ್ಪೊಪ್ಪಿಗೆ ಸೈನ್ ಹಾಕಲ್ಲ, ಅದಾದಮೇಲೆ ಪರಿಶೀಲನೆ ಮಾಡೋದೇನು ಮಾಡಲಿಲ್ವಾ ಅಂತ? ಪರಿಶೀಲನೆ ಎಲ್ಲ ಮಾಡಿದ್ರು ಸರ್. ಅದಾದಮೇಲೆ ಪರಿಶೀಲನೆ ಮಾಡಿ ಎಲ್ಲ ಪರಿಶೀಲನೆ ಮಾಡ್ಬೇಕಾದ್ರೆ ಉದ್ದೇಶಪೂರ್ವಕವಾಗಿ ಬುಕ್ಕಲ್ಲಿ ತಪ್ಪು ಬರೆದ್ಬಿಟ್ಟು ಹೋಗಿರ್ತಾರೆ ಇವರು. ಏನಂತ 35 ಬೆಳಗ್ಗೆ ಸೇಲ್ಸ್ ಇರ್ತದೆ, ಇವರು ಲೆಕ್ಕ ಹಾಕಿದಾಗ 32 ಇರ್ತದೆ. ಕಳಿಬೇಕಾದ್ರೆ 3 ಕಳಿಯೋಕ್ಕೆ 1 ಕಳೆದ್ಬಿಟ್ಟು ಹೋಗಿರ್ತಾರೆ. ಅದು ಅವ್ರದೇ ಹ್ಯಾಂಡ್ ರೈಟಿಂಗು, ಅವರೇ ಲಾಸ್ಟಲ್ಲಿ ಬುಕ್ಕಿಗೆ ಸೈನ್ ಮಾಡಿರ್ತಾರೆ. ಏನು ಅಂತಂದರೆ ನಾಳೆ ದಿನ ಬಂದು ಇವ್ನು ಹೆಂಗಾರು ಟ್ಯಾಕಲ್ ಮಾಡ್ಬೋದು ಅಂತ ಇವ್ರ ಕಾನ್ಸೆಪ್ಟು ಸರ್. ಈಗ ಅಬಕಾರಿ ಇಲಾಖೆ ವಿರುದ್ಧ ದೂರನ್ನು ಮತ್ತೊಂದು ಸಾರಿ ಕೊಟ್ಟಿದ್ದೀರಿ, ಏನಂತ ಕೊಟ್ಟಿದ್ದೀರಿ ಈ ಬಾರಿ ಅಂತ? ಸರ್, ಈ ಬಾರಿ ಈ ರಂಗನಾಥ್ ಸಬ್ ಇನ್ಸ್ಪೆಕ್ಟರ್ ಏನು ಅಧಿಕಾರ ದುರುಪಯೋಗ ಮಾಡಿಕೊಂಡು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ರು, ಫೋರ್ಸ್ಫುಲಿಯಾಗಿ ಸೈನ್ ಮಾಡಿದ್ರು. ಅದನ್ನು ಲೋಕಾಯುಕ್ತಕ್ಕೆ ಪ್ರಕರಣ ದಾಖಲು ಮಾಡಿದ್ದೀನಿ. ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನಾನು ಕೇಳ್ಕೊಳ್ಳೋದು ಸಚಿವರು ಅಂತ, ಇಂಥ ಮಂಡ್ಯದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಇಂಥ ಅಧಿಕಾರಿಗಳ ಬಗ್ಗೆ ಶಿಸ್ತು ಕ್ರಮ ತಗೊಳ್ಬೇಕು. ಇಲ್ಲ ಅಂತಂದರೆ ಇವರಂಥವ್ರಿದ್ರು ಲೈಸೆನ್ಸ್ಗಳು ಮನೆ ಮಠ ಮಾರ್ಕೊ ಹೋಗ್ಬೇಕಾಯ್ತದೆ. ಇವ್ರು ಹೇಳ್ದಂಗೆ ಕೇಳಬೇಕು. ಒಂದಷ್ಟು ಸಾಕ್ಷಿಗಳನ್ನ ಕೊಡಬೇಕಾಗುತ್ತೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ. ಸಾಕ್ಷಿಗಳು ಕಟ್ಟಿದ್ದೀರಾ? ಸರ್, ನಂದು IP ಕ್ಯಾಮ್ರಾ ಇತ್ತು, ಆಡಿಯೋ ವಿಡಿಯೋ ಎಲ್ಲ ಪ್ರತಿಯೊಂದೂ CCTV ಫುಟೇಜ್ ಎಲ್ಲನೂ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ. ಈಗ ಈ ರಂಗನಾಥ್ ವಿರುದ್ಧ ಫೋರ್ಸೆಬಲಿ ಸೈನ್
ಬಂದಿರೋ ರಂಗನಾಥ್ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಸರ್. ಇದಕ್ಕೆ ಅಬಕಾರಿ ಸಚಿವರೇ ಉತ್ತರ ಹೇಳಬೇಕು ಸರ್. ಮಂಡ್ಯದಲ್ಲಿ ಯಾರು ಅಬಕಾರಿ ವಿರುದ್ಧ ಯಾರು ಮಾತಾಡ್ತಾರೆ, ಯಾರು ಲಂಚ ಬಿಟ್ಟು ಮುಕ್ತವಾಗಿ ಮಾಡ್ತೀನಿ ಅಂತಂತಾರೋ ಅವ್ರಿಗೆ ಇಲ್ಲಿ ಅಬಕಾರಿ ಇಲಾಖೆಯಲ್ಲಿ ಏನೂ ನಡ್ಸೋಕ್ಕಾಗಲ್ಲ ಸರ್. ಅಂದರೆ ಏನು ಟಾರ್ಗೆಟ್ ಕೊಟ್ಟಿದ್ರಂತ ಮೇಲಧಿಕಾರಿಗಳು ಏನು ಸರ್ ಅಂತ? ಸರ್ ಪ್ರತಿ ತಿಂಗಳು ಇವರು ಟಾರ್ಗೆಟು ಬಂದು ಬುಕ್ಕಲ್ಲಿ ಬರೆದ್ಬಿಟ್ಟು ಹೋಗ್ತಾರೆ. ಆಗಸ್ಟಲ್ಲಿ ಇಷ್ಟು ಕೇಸ್ ಮಾಡಬೇಕು, ಅಷ್ಟು ಕೇಸ್ ಮಾಡಬೇಕು ಅಂತ. ಇವರೇ ಇಂಡೈರೆಕ್ಟಾಗಿ ಹೇಳ್ತಾರೆ, ನೀವು ಏನಾರ ಮಾಡ್ಕೊಳ್ಳಿ, ಎಲ್ಲಿಗಾರ ಸ್ಟಾಕ್ ಕೊಡಿರಿ, ಏನಾರ ಮಾಡ್ಕೊಳ್ಳಿ, ನಮ್ಮ ಮೇಲಧಿಕಾರಿಗಳು ಹೇಳೋರೆ ನಮಗೆ ಟಾರ್ಗೆಟ್ ಆಗಬೇಕು. ಆ ಟಾರ್ಗೆಟ್ ಬರೆದ್ಬಿಟ್ಟು ಹೋಯ್ತಾರೆ ಸರ್. ಬಂದು ಕಾನ್ಸ್ಟೇಬಲ್ಗಳು ಬಂದು ಬುಕ್ಕಲ್ಲಿ ಟಾರ್ಗೆಟ್ ಬರೆದ್ಬಿಟ್ಟು ಹೋಯ್ತಾರೆ. ಬರೆದ್ಬಿಟ್ಟು ಹೋಗಿದ್ದಾರೆ. ನಾನು ಕೇಳಿದ್ದೀನಿ, ಅದನ್ನು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ, ಆ ದೂರನ್ನು ಅದನ್ನು ಕೊಟ್ಟಿದ್ದೀನಿ. ಏನು ಅಂತಂದರೆ ಇವರು ಪ್ರತಿ ತಿಂಗಳು ಬಂದು ಟಾರ್ಗೆಟ್ ಕೊಡ್ತಾರೆ, ಇಷ್ಟೇ ಮಾಡಬೇಕು ಅಂತ ಟಾರ್ಗೆಟ್ ಕೊಡ್ತಾರೆ. ಇದಿಷ್ಟು ದೂರುದಾರರಾದಂಥ ಪುನೀತ್ ಅವರ ಮಾತು. ಅಂದರೆ ಕೆಲವು ಅಧಿಕಾರಿಗಳು ಟಾರ್ಗೆಟ್ ರೀಚ್ ಮಾಡೋದಕ್ಕಾಗಿ ಸುಳ್ಳನ್ನು ಕಂಪ್ಲೇಂಟ್ ಕೊಡುವಂಥದ್ದು, ಅಂದರೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡುವಂಥದ್ದು. ಅದ್ರ ಜೊತೆಗೆ ಏನು ಯಾರು ಅವರ ವಿರುದ್ಧ ನಿಲ್ತಾರೆ, ಯಾರು ಲಂಚವನ್ನು ಕೊಡೋದಿಲ್ಲ, ಅವರ ವಿರುದ್ಧವೂ ಕೂಡ ಟಾರ್ಗೆಟ್ ಮಾಡಿ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಏನು ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ತನಿಖೆ ನಂತರ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ ಅಬಕಾರಿ ಇಲಾಖೆಯ ವಿರುದ್ಧ ಲಂಚಾವತಾರ ಆರೋಪದ ಬಳಿಕ ಮತ್ತೊಂದು ಆರೋಪ ಕೇಳಿಬಂದಿದೆ. ನಿಯಮಬದ್ಧವಾಗಿ ಬಾರ್ ಹಾಗೂ ವೈನ್ ಸ್ಟೋರ್ಗಳನ್ನು ನಡೆಸಿದ್ರು ಕೂಡ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡ್ತಾರೆ ಅಂತ ಹೇಳಿ ಪುನೀತ್ ಎಂಬುವರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಸದ್ಯ ದೂರು ಕೊಟ್ಟಿರುವಂಥ ಪುನೀತ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾಕಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀರಿ? ಸರ್, ಅಬಕಾರಿ ಇಲಾಖೆಯಲ್ಲಿ ಇವರು ಮಂತ್ಲಿ ಇವ್ರಿಗೆ ಟಾರ್ಗೆಟ್ ಆಗಬೇಕು, ವರ್ಷಕ್ಕೆ ಇಷ್ಟು ಕೇಸ್ ಆಗಬೇಕು, ವರ್ಷಕ್ಕೆ 2 ಕೇಸ್ ಆಗಲೇಬೇಕಂತೆ. ನಿಯಮಬದ್ಧವಾಗಿ ಮಾಡಿದ್ರು ಕೇಸ್ ಆಗಲೇಬೇಕಂತೆ. ಇವರು ರೌಂಡ್ಸ್ಗೆ ಬಂದರೂ ಕೇಸ್ ಮಾಡಲೇಬೇಕಂತೆ. ಈ 30ನೇ ತಾರೀಕು ನೈಟು 8:00ವರೆಗೆ ರಂಗನಾಥ್ ಅಂತಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟ್ರು ಬಂದು, ನಾನು ಬಂದಿದ್ದೀನಿ, ಫೋರ್ಸ್ಫುಲ್ಲಾಗಿ ತಪ್ಪೊಪ್ಪಿಗೆ ಪತ್ರನ ಇವರೇ ರೆಡಿ ಮಾಡ್ಕೊಬಂದು ಫೋರ್ಸ್ಫುಲಿಯಾಗಿ ಸೈನ್ ಮಾಡ್ಸೋಕ್ಕೆ ತಪ್ಪೊಪ್ಪಿಗೆ ಪತ್ರಕ್ಕೆ ಸೈನ್ ಮಾಡ್ತಾರೆ. ನಾನು ಮಾಡಲ್ಲ ಅಂತೀನಿ. ಏನಕ್ಕೆ ಅಂತದಕ್ಕೆ ಒಂದು BLC ಕೇಸ್ ಮಾಡ್ತೀವಿ, ನಿಮಗೆಲ್ಲ ಮಾಮೂಲಿ ಗೊತ್ತೇ ಇದೆಯಲ್ಲ, ಎಲ್ಲ ಬಾರ್ಗಳಿಗೂ ಮಾಡ್ತೀವಿ, ವರ್ಷಕ್ಕೆ 2 ಕೇಸ್ ಮಾಡ್ತೀವಿ, ನೀವು ಮಾಡಿ ಅಂತಾರೆ. ಇಲ್ಲ ಸರ್, ನಾನು ತಪ್ಪಿದರೆ ಏನು ತಪ್ಪಿದೆಯಾ, ನೀವೇನು ತಪ್ಪಿದೆ ಅದಕ್ಕೆ ಕಾನೂನುಬದ್ಧವಾಗಿ ತೊಗೊಳ್ಳಿ, ಸುಮ್ಮನೆ ನಾನು ಸೈನ್ ಮಾಡಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಅವರು ಕೋಪ್ಕೊಂಡು ಎಲ್ಲ ಸ್ಟಾಕೆಲ್ಲ ಚೆಕ್ ಮಾಡ್ತೀನಿ ಅಂತಾರೆ. ಮಾಡಿ ಸರ್ ಅಂತೀನಿ. ಎಲ್ಲ ಸ್ಟಾಕೆಲ್ಲ ಚೆಕ್ ಮಾಡ್ಬೇಕಾದ್ರೆ ಇವರು ಉದ್ದೇಶಪೂರ್ವಕವಾಗಿ ನಾಳೆ ದಿನ ಬಂದು ಇವನ್ನ ನನ್ನ ಟಾರ್ಗೆಟ್ ಮಾಡಬೇಕು ಅಂತಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ನಿಮ್ಮ ಮಾಧ್ಯಮ ಮಿತ್ರವ್ರು ಕಳಿಸ್ತೀನಿ. 35 ಮಾರ್ನಿಂಗ್ ಸೇಲ್ಸ್ ಇರ್ತದೆ, ಅವ್ರು ಬಂದು ಚೆಕ್ ಮಾಡಿದಾಗ 32 ಇರ್ತದೆ. ಇವ್ರು ಕಳಿಬೇಕಾದ್ರೆ 3 ಕಳಿಯೋಕ್ಕೆ 1 ಕಳೆದಿದ್ದಾರೆ. ಉದ್ದೇಶಪೂರ್ವಕವಾಗಿ ನಾಳೆ ದಿನ ಬಂದು ಸ್ಟಾಕ್ ಎಕ್ಸಸ್ ಮಾಡಿಬಿಟ್ಟು ಇವನ್ನ ಸೀಸ್ ಮಾಡ್ಬೋದು ಅಂತ. ಈ ಹಿಂದೆ ನಾನು ಲೋಕಾಯುಕ್ತ ಪ್ರಕರಣಕ್ಕೆ ಲಂಚ ಯಾಕಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಈ ಹಿಂದೆ ನಾನು ಲೋಕಾಯುಕ್ತಕ್ಕೆ CL7 ಸನ್ನದು ಬೇಡಿಕೆ ಇಟ್ಟಾಗ ಲೋಕಾಯುಕ್ತಕ್ಕೆ ನಾನು ಪ್ರಕರಣ ದಾಖಲು ಮಾಡಿದೆ. ಅಬಕಾರಿ ಸಚಿವರು ಮಾತಿನಂತೆ ನಡ್ಕೊಂಡ್ರು, ಮಾತಿನಂತೆ CL7 ಲೈಸೆನ್ಸ್ ಕೊಡಿಸಿದ್ರು. ಆ ಉದ್ದೇಶಪೂರ್ವಕವಾಗಿ ಈಗ ಪ್ರತಿ ತಿಂಗಳು ಮಂತ್ಲಿ 2.5 ಕೋಟಿ ಮೇಲೆ ಲಂಚ ಕಲೆಕ್ಷನ್ ಆಗ್ತಿದೆ. ಪ್ರತಿ ಮಂತು ಎಲ್ಲ ಜಿಲ್ಲೆಯಲ್ಲಿ ಪ್ರತಿ ಮಂತು ಕಲೆಕ್ಷನ್ ಆಗ್ತಿದೆ. ಇವ್ರಿಗೇನು ಅಂತಂದರೆ ಯಾರ್ಯಾರು ಕೊಡಲ್ಲ, ಯಾರ್ಯಾರು ಲೋಕಾಯುಕ್ತಕ್ಕೆ ದೂರ ಹೋಯ್ತಾರೆ, ಯಾರು ಎಗೇನೆಸ್ಟ್ ಆಗ್ತಾರೆ, ಇವರು ಟಾರ್ಗೆಟು. ಯಾರ್ಯಾರು ಎಗೇನೆಸ್ಟಾಗಿ ಮೀಡಿಯಾ ಮುಂದೆ ಹೋಗ್ತಾರೋ, ಲೋಕಾಯುಕ್ತಕ್ಕೆ ಹೋಗ್ತಾರೋ, ಲೀಗಲಾಗಿ ಮಾಡಿದ್ರೂ ಹೋಗ್ತಾರೋ, ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಹಾಕ್ಬಿಟ್ಟು ಸಸ್ಪೆಂಡ್ ಇಡಬೇಕು. ಸಸ್ಪೆಂಡ್ ಇಟ್ಟಾದ್ಮೇಲೆ ಬಾಲ ಮುಚ್ಕೊಂಡು ನಮ್ಮ ಹತ್ರ ಹೇಳ್ದಂಗೆ ಕೇಳ್ತಾರೆ ಅಂತ ಇವ್ರದ್ದು ಕಾನ್ಸೆಪ್ಟು ಸರ್. ಆ ನಂತರ ಏನು ಮಾಡ್ತಾರೆ, ಎಲ್ಲ ಸರಿ ಇದೆ ಅಂತಂದಮೇಲೆ ಆಮೇಲೆ ನೀವು ಬಂದಿದ್ರಲ್ಲ ಇನ್ಸ್ಪೆಕ್ಟ್ರು, ಆಗ ಏನಾಯಿತು ಅಂತ? ಆಗ ಬಂದಿದ್ದಾಗ ಎಲ್ಲ ಮಾಮೂಲಿ ಚೆಕ್ ಮಾಡಿದ್ರು, ಎಲ್ಲ ಸರಿ ಇದೆ ಅಂತ ಅಂದ್ಬಿಟ್ಟು ಬುಕ್ ಬರೆದ್ರು. ಆಮೇಲೆ ಅವರು ಒಂದು ಮಾತು ಹೇಳ್ತಾರೆ, ಅಬಕಾರಿ ಇಲಾಖೆಯಲ್ಲಿ ನಿಯಮಬದ್ಧವಾಗಿ ಮಾಡೋಕ್ಕೆ ಆಗಲ್ಲ, ಎಲ್ಲರೂ ಹೆಂಗೆ ಅಡ್ಜಸ್ಟ್ಮೆಂಟ್ ಹೋಗ್ತಾ ಇದ್ದಾರೋ, ಕೆಲವರೆಲ್ಲ ಅಡ್ಜಸ್ಟ್ಮೆಂಟ್ ಹೋಗ್ತಾ ಇದ್ದಾರೆ, ಆ ರೀತಿ ಹೋದರೆ ಮಾತ್ರ ಅಂತಂದ್ಬಿಟ್ಟು ಬೆದರಿಕೆ ಹಾಕಿರ್ತಾರೆ ಸರ್. ಅಂದರೆ ನೀವು ಜೋರು ಮಾಡ್ತೀರಾ? ನಾನು ಜೋರು ಮಾಡ್ತೀನಿ. ನಾನು ಸೈನ್ ಮಾಡಲ್ಲ, ಫೋರ್ಸ್ಫುಲ್ಲಾಗಿ ಸೈನ್ ಮಾಡಿ ಅಂತ ತಂದ್ಬಿಟ್ಟು ನನ್ನ ಮುಂದೆನೇ ಬಂದು ಸೈನ್ ಮಾಡಿ ಅಂತಂತಾರೆ. ನಾನು ಯಾಕೆ ಸರ್, ಇವ್ರು ತಪ್ಪೊಪ್ಪಿಗೆಯಲ್ಲಿ ಏನೋ ಬರ್ಕೊಬಂದು ತಪ್ಪೊಪ್ಪಿಗೆ ಪತ್ರದಲ್ಲಿ ಸೈನ್ ಮಾಡಿ ಅಂತಾರೆ, ಯಾಕೆ ಸೈನ್ ಮಾಡಬೇಕು? ಅಲ್ಲ, ಏನಂತಾಯಿತು ಆ ಕಂಪ್ಲೇಂಟ್ ಕಾಪಿಲಿ, ಅಥವಾ ಏನು ತಪ್ಪೊಪ್ಪಿಗೆ ಅಂತ ಏನು ಬರ್ಕೊ ಬಂದಿದ್ರಲ್ಲ, ಅದರಲ್ಲಿ ಏನಿತ್ತು ಅಂತ? ಅದರಲ್ಲಿ ತಪ್ಪೊಪ್ಪಿಗೆ ಪತ್ರದಲ್ಲಿ ಬ್ರೀಚ್ಡ್ ಆಫ್ ಲೈಸೆನ್ಸ್ ಅಂತಂದರೆ ಕಾನೂನು ಉಲ್ಲಂಘನೆ ಮಾಡಿ ಮದ್ಯ ಮಾರಾಟ ಮಾಡ್ತಿದ್ದೀರಿ ಅಂತ ಅಂದ್ಬಿಟ್ಟು ಫೋರ್ಸ್ಫುಲ್ಲಾಗಿ ಸೈನ್ ಮಾಡಿಸ್ಕೊಳ್ಳೋಕ್ಕೆ. ಇವ್ರದ್ದು 2 ಕೇಸ್ ಆಯಿತು ಅಂತಂದರೆ 3ನೇ ಕೇಸು ಇವ್ರಿಗೆ ಹಾಕ್ಬಿಟ್ಟು ಹೆಂಗೆ ಬೇಕಂಗೆ ಬುದ್ಧಿ ಕಲಿಸುವಂಥ ಇವ್ರ ಕಾನ್ಸೆಪ್ಟು ಸರ್. ಮೇಲಧಿಕಾರಿಗಳ್ದು ಇವ್ರದ್ದು ಎಲ್ಲ 3ನೇ ಕೇಸ್ಗೆ ಅಮಾನತ್ ಮಾಡ್ಬೋದು, 1 ವಾರ 2 ವಾರ ಅಮಾನತ್ ಮಾಡ್ಬೋದು. ನಾವು ಹೇಳ್ದಂಗೆ ಇರ್ತಾರೆ, ನಾವು ಹೇಳ್ದಂಗೆ ಕೇಳ್ಕೊತಾರೆ, ನಾವು ಎಷ್ಟು ಕೇಳ್ತೀವಿ ಮಂತ್ಲಿ ಅಷ್ಟು ಕೊಡ್ತಾರೆ ಅಂತ ಇವ್ರ ಕಾನ್ಸೆಪ್ಟು ಸರ್.
ಕಂಪ್ಲೇಂಟ್ ಅಂದರೆ ಏನು ತಪ್ಪೊಪ್ಪಿಗೆ ಬರ್ಸ್ಕೊಳಕ್ಕೆ ಬಂದರು ಅಥವಾ ಏನು ಪ್ರಕರಣ ದಾಖಲು ಮಾಡೋಕ್ಕೆ ಬಂದರು ಆ ಟೈಮಲ್ಲಿ ನೀವು ಜೋರು ಮಾಡ್ತೀರಿ, ತಪ್ಪೊಪ್ಪಿಗೆಗೆ ಸೈನ್ ಹಾಕಲ್ಲ, ಅದಾದಮೇಲೆ ಪರಿಶೀಲನೆ ಮಾಡೋದೇನು ಮಾಡಲಿಲ್ವಾ ಅಂತ? ಪರಿಶೀಲನೆ ಎಲ್ಲ ಮಾಡಿದ್ರು ಸರ್. ಅದಾದಮೇಲೆ ಪರಿಶೀಲನೆ ಮಾಡಿ ಎಲ್ಲ ಪರಿಶೀಲನೆ ಮಾಡ್ಬೇಕಾದ್ರೆ ಉದ್ದೇಶಪೂರ್ವಕವಾಗಿ ಬುಕ್ಕಲ್ಲಿ ತಪ್ಪು ಬರೆದ್ಬಿಟ್ಟು ಹೋಗಿರ್ತಾರೆ ಇವರು. ಏನಂತ 35 ಬೆಳಗ್ಗೆ ಸೇಲ್ಸ್ ಇರ್ತದೆ, ಇವರು ಲೆಕ್ಕ ಹಾಕಿದಾಗ 32 ಇರ್ತದೆ. ಕಳಿಬೇಕಾದ್ರೆ 3 ಕಳಿಯೋಕ್ಕೆ 1 ಕಳೆದ್ಬಿಟ್ಟು ಹೋಗಿರ್ತಾರೆ. ಅದು ಅವ್ರದ್ದೇ ಹ್ಯಾಂಡ್ ರೈಟಿಂಗು, ಅವರೇ ಲಾಸ್ಟಲ್ಲಿ ಬುಕ್ಕಿಗೆ ಸೈನ್ ಮಾಡಿರ್ತಾರೆ. ಏನು ಅಂತಂದರೆ ನಾಳೆ ದಿನ ಬಂದು ಇವ್ನು ಹೆಂಗಾರು ಟ್ಯಾಕಲ್ ಮಾಡ್ಬೋದು ಅಂತ ಇವ್ರ ಕಾನ್ಸೆಪ್ಟು ಸರ್. ಈಗ ಅಬ್ಕಾರಿ ಇಲಾಖೆ ವಿರುದ್ಧ ದೂರನ್ನು ಮತ್ತೊಂದು ಸಾರಿ ಕೊಟ್ಟಿದ್ದೀರಿ, ಏನಂತ ಕೊಟ್ಟಿದ್ದೀರಿ ಈ ಬಾರಿ ಅಂತ? ಸರ್, ಈ ಬಾರಿ ಈ ರಂಗನಾಥ್ ಸಬ್ ಇನ್ಸ್ಪೆಕ್ಟರ್ ಏನಿದ್ರೆ ಏನು ಅಧಿಕಾರ ದುರುಪಯೋಗ ಮಾಡಿಕೊಂಡು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ರು, ಫೋರ್ಸ್ಫುಲಿಯಾಗಿ ಸೈನ್ ಮಾಡಿದ್ರು. ಅದನ್ನು ಲೋಕಾಯುಕ್ತಕ್ಕೆ ಪ್ರಕರಣ ದಾಖಲು ಮಾಡಿದ್ದೀನಿ. ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನಾನು ಕೇಳ್ಕೊಳ್ಳೋದು ಸಚಿವರಂತೆ, ಇಂಥ ಮಂಡ್ಯದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಇಂಥ ಅಧಿಕಾರಿಗಳ ಬಗ್ಗೆ ಶಿಸ್ತು ಕ್ರಮ ತಗೊಳ್ಬೇಕು. ಇಲ್ಲ ಅಂತಂದರೆ ಇವರಂಥವ್ರಿದ್ರು ಲೈಸೆನ್ಸ್ಗಳು ಮನೆ ಮಠ ಮಾರ್ಕೊ ಹೋಗ್ಬೇಕಾಯ್ತದೆ. ಇವ್ರು ಹೇಳ್ದಂಗೆ ಕೇಳಬೇಕು. ಒಂದಷ್ಟು ಸಾಕ್ಷಿಗಳನ್ನ ಕೊಡಬೇಕಾಗುತ್ತೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ. ಸಾಕ್ಷಿಗಳು ಕಟ್ಟಿದ್ದೀರಾ? ಸರ್, ನಂದು IP ಕ್ಯಾಮ್ರಾ ಇತ್ತು, ಆಡಿಯೋ ವಿಡಿಯೋ ಎಲ್ಲ ಪ್ರತಿಯೊಂದೂ CCTV ಫುಟೇಜ್ ಎಲ್ಲನೂ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ. ಈಗ ಈ ರಂಗನಾಥ್ ವಿರುದ್ಧ ಫೋರ್ಸೆಬಲಿ ಸೈನ್ ಬಂದಿರೋ ರಂಗನಾಥ್ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಸರ್. ಇದಕ್ಕೆ ಅಬಕಾರಿ ಸಚಿವರೇ ಉತ್ತರ ಹೇಳಬೇಕು ಸರ್. ಮಂಡ್ಯದಲ್ಲಿ ಯಾರು ಅಬಕಾರಿ ವಿರುದ್ಧ ಯಾರು ಮಾತಾಡ್ತಾರೆ, ಯಾರು ಲಂಚ ಬಿಟ್ಟು ಮುಕ್ತವಾಗಿ ಮಾಡ್ತೀನಿ ಅಂತಂತಾರೋ ಅವ್ರಿಗೆ ಇಲ್ಲಿ ಅಬಕಾರಿ ಇಲಾಖೆಯಲ್ಲಿ ಏನೂ ನಡ್ಸೋಕ್ಕಾಗಲ್ಲ ಸರ್. ಅಂದರೆ ಏನು ಟಾರ್ಗೆಟ್ ಕೊಟ್ಟಿರ್ತಾರಂತ ಮೇಲಧಿಕಾರಿಗಳು ಏನು ಸರ್ ಅಂತ? ಸರ್, ಪ್ರತಿ ತಿಂಗಳು ಇವರು ಟಾರ್ಗೆಟು ಬಂದು ಬುಕ್ಕಲ್ಲಿ ಬರೆದ್ಬಿಟ್ಟು ಹೋಗ್ತಾರೆ. ಆಗಸ್ಟಲ್ಲಿ ಇಷ್ಟು ಕೇಸ್ ಮಾಡಬೇಕು, ಅಷ್ಟು ಕೇಸ್ ಮಾಡಬೇಕು ಅಂತ. ಇವರೇ ಇಂಡೈರೆಕ್ಟಾಗಿ ಹೇಳ್ತಾರೆ, ನೀವು ಏನಾರ ಮಾಡ್ಕೊಳ್ಳಿ, ಎಲ್ಲಿಗಾರ ಸ್ಟಾಕ್ ಕೊಡಿರಿ, ಏನಾರ ಮಾಡ್ಕೊಳ್ಳಿ, ನಮ್ಮ ಮೇಲಧಿಕಾರಿಗಳು ಹೇಳೋರೆ ನಮಗೆ ಟಾರ್ಗೆಟ್ ಆಗಬೇಕು. ಟಾರ್ಗೆಟ್ ಬರೆದ್ಬಿಟ್ಟು ಹೋಯ್ತಾರೆ ಸರ್. ಬಂದು ಕಾನ್ಸ್ಟೇಬಲ್ಗಳು ಬಂದು ಬುಕ್ಕಲ್ಲಿ ಟಾರ್ಗೆಟ್ ಬರೆದ್ಬಿಟ್ಟು ಹೋಗಿದ್ದಾರೆ. ನಾನು ಕೇಳಿದ್ದೀನಿ, ಅದನ್ನು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ. ಆ ದೂರನ್ನು ಅದನ್ನು ಕೊಟ್ಟಿದ್ದೀನಿ. ಏನು ಅಂತಂದರೆ ಇವರು ಪ್ರತಿ ತಿಂಗಳು ಬಂದು ಟಾರ್ಗೆಟ್ ಕೊಡ್ತಾರೆ, ಇಷ್ಟೇ ಮಾಡಬೇಕು ಅಂತ ಟಾರ್ಗೆಟ್ ಕೊಡ್ತಾರೆ. ಇದಿಷ್ಟು ದೂರುದಾರರಾದಂಥ ಪುನೀತ್ ಅವರ ಮಾತು. ಅಂದರೆ ಕೆಲವು ಅಧಿಕಾರಿಗಳು ಟಾರ್ಗೆಟ್ ರೀಚ್ ಮಾಡೋದಕ್ಕಾಗಿ ಸುಳ್ಳನ್ನು ಕಂಪ್ಲೇಂಟ್ ಕೊಡುವಂಥದ್ದು, ಅಂದರೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡುವಂಥದ್ದು. ಅದ್ರ ಜೊತೆಗೆ ಏನು ಯಾರು ಅವರ ವಿರುದ್ಧ ನಿಲ್ತಾರೆ, ಯಾರು ಲಂಚವನ್ನು ಕೊಡೋದಿಲ್ಲ, ಅವರ ವಿರುದ್ಧವೂ ಕೂಡ ಟಾರ್ಗೆಟ್ ಮಾಡಿ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಏನು ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ತನಿಖೆ ನಂತರ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.